ಇನ್ನು ಎದೆನೋವು ಕಾಣಿಸ್ಕೊಂಡ ಎಲ್ರಿಗೂ ಕೂಡ ಹೃದಯಾಘಾತ ಆಗಲ್ಲ. ಎದೆನೋವು ಬಂದ ತಕ್ಷಣ ಅದು ಹೃದಯದ ಸಮಸ್ಯೆ ಅಲ್ಲ ಅಂತ TV9ಗೆ ಹೃದ್ರೋಗ ತಜ್ಞ ಡಾಕ್ಟರ್ KS ಸದಾನಂದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ಯಾಸ್ಟ್ರಿಕ್ ಅನ್ನ ಹೃದಯ ಸಂಬಂಧಿ ಸಮಸ್ಯೆ ಅಂತ ಅಂದುಕೊಳ್ತಾರೆ. ಹೃದಯ ಸಂಬಂಧಿ ಸಮಸ್ಯೆಯನ್ನ ಗ್ಯಾಸ್ಟ್ರಿಕ್ ಅಂತ ತಿಳ್ಕೊಳ್ತಾರೆ. ಹೃದಯ ಸಂಬಂಧಿ ಸಮಸ್ಯೆ ಅಂದ ತಕ್ಷಣ ಸರ್ಜರಿ ಮಾಡೋದಿಲ್ಲ. ಆರೋಗ್ಯಪೂರ್ಣ ಹಾಗೆ ಶಿಸ್ತಿನ ಜೀವನವನ್ನ ರೂಢಿಸಿಕೊಳ್ಳಬೇಕು ಅಂತ ಹೃದ್ರೋಗ ತಜ್ಞ ಡಾಕ್ಟರ್ KS ಸದಾನಂದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್, ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ವಾರದಿಂದ ಈ ಒಂದು ಹೃದಯಾಘಾತದ ಸಮಸ್ಯೆಯಿಂದ ಆಗ್ತಾ ಇರುವಂಥ ಸಾವಿನಿಂದ ಜನರು ಆತಂಕಗೊಂಡಿದ್ದಾರೆ. ಸೊ ಯಾವ ರೀತಿಯಾಗಿ ಜನಗಳು ಈಗ ಜಯದೇವ ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಮತ್ತು ಏನೆಲ್ಲ ಚಿಕಿತ್ಸೆಗಳನ್ನು ನೀಡಲಾಗ್ತಾ ಇದೆ ಸರ್? ಈಗ ನಮ್ಮ ಆಸ್ಪತ್ರೆಯಲ್ಲಿ ಕಳೆದ ಒಂದು ವರ್ಷದ ನಾವು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಪ್ರತಿದಿನ ಒಂದು 700ರಿಂದ 800 ಜನ ಹೊರರೋಗಿ ತಪಾಸಣೆ ಮಾಡಿಕೊಳ್ತಾ ಇದ್ದಾರೆ. ಒಂದು 50ರಿಂದ 60 ಜನ ಎಮರ್ಜೆನ್ಸಿನಲ್ಲಿ ಅಡ್ಮಿಟ್ ಆಗ್ತಾ ಇದ್ದಾರೆ. ಅಂದರೆ ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್ ಆಗಿ ಅಡ್ಮಿಟ್ ಆಗುವಂಥ ಪೇಷಂಟ್ಸು 50ರಿಂದ 60. ಪ್ರತಿದಿನ ನಾವು ಒಂದು ಮಿನಿಮಮ್ ಒಂದು 75 ಜನಕ್ಕೆ ಎಂಜೋಗ್ರಾಮ್ ಪರೀಕ್ಷೆಯನ್ನು ಮಾಡ್ತೀವಿ. ಅದರಲ್ಲಿ ಒಂದು 30ರಿಂದ 40 ಜನಕ್ಕೆ ಸ್ಟೆಂಟ್ ಅಳವಡಿಕೆ ಆಗುತ್ತೆ, ಎಂಜೋಪ್ಲಾಸ್ಟಿ ಮಾಡ್ತೀವಿ. ಪ್ರತಿದಿನ ಒಂದು 3ರಿಂದ 4 ಜನಕ್ಕೆ ಓಪನ್ ಹಾರ್ಟ್ ಸರ್ಜರಿ ನಮ್ಮ ಜಯದೇವ ಹಾಸ್ಪಿಟಲ್ ಆಗ್ತಾ ಇದೆ. ನನಗೆ ಎದೆನೋವು ಬಂದ ತಕ್ಷಣ ಜಯದೇವ ಆಸ್ಪತ್ರೆಗೆ ಬಂದ ತಕ್ಷಣ ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಸಾಕಷ್ಟು ಜನ ಇರ್ತಾರೆ. ಹೀಗಾಗಿ ಹೃದಯ ಸಂಬಂಧಿ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಯಾವ ವಿಧವಾದಂತಹ ಪರೀಕ್ಷೆಗಳು, ಚಿಕಿತ್ಸೆಗಳು ಆಗ್ತದೆ ಅಂತ? ಈಗ ಎದೆನೋವು ಅಂತ ಅವರು ಕ್ಯಾಶುಯಾಲಿಟಿಗೆ ಬಂದಾಗ ನಾವೇನು ಮಾಡ್ತೀವಿ, ಒಂದು ECG, ಎಕೋ ಮತ್ತು ಟ್ರೋಪೋನಿನ್ ಟೆಸ್ಟ್ ಅಂತ ಮಾಡ್ತೀವಿ. ಅದರಲ್ಲಿ ಏನಾದರೂ ತೊಂದರೆ ಕಂಡು ಬಂದರೆ ಅವ್ರನ್ನ ದಾಖಲಾತಿ ಮಾಡ್ಕೊಳ್ತೀವಿ. ಅವರು ಎಂಜೋಗ್ರಾಮ್ ಪರೀಕ್ಷೆಗೆ ಒಳಗಾಗ್ತಾರೆ. ಈಗಿರೋ ಟೆಕ್ನಾಲಜಿಯಲ್ಲಿ ಮೆಜಾರಿಟಿ ಆಫ್ ಪೇಷಂಟ್ಸ್ಗೆ ನಾವು ಎಂಜೋಪ್ಲಾಸ್ಟಿ, ಸ್ಟೆಂಟ್ ಅಳವಡಿಕೆಯಲ್ಲೇ ನಾವು ಟ್ರೀಟ್ಮೆಂಟ್ ಕೊಡಬಹುದು.